ಒಂದು ತರ ಭ್ರಮೆ ಹುಟ್ಟಿಸೋ ಹಾಗಾಗಿದೆ. ಇನ್ನೊಂದು ಕಡೆ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಅದ್ರ ಮೇಲೆ ನಂಬಿಕೆನೇ ಹೋಗ್ತಾ ಇದೆ. ಪ್ರತಿ ಸಲ ನಮ್ಮ ಸುವರ್ಣ ವಾಹಿನಿ ಒಂದೊಂದು ಹೊಸ ಕಾರ್ಯಕ್ರಮಗಳನ್ನು ಬಿಡುಗಡೆ ಮಾಡ್ತಾನೆ ಇರುತ್ತೆ. ಈ ಸಲ ಕೂಡ ನಮ್ಮ ಮಹರ್ಷಿ ದರ್ಪಣ ಇನ್ನೊಂದು ಹೊಸ ಆಯಾಮದಲ್ಲಿ, ಇನ್ನೊಂದು ಹೊಸ ರೂಪುರೇಖೆಯಲ್ಲಿ ಇವತ್ತು ಬರ್ತಾ ಇದೆ. ನಮ್ಮ ಗುರೂಜಿಯವರು ಇವತ್ತು ಬರ್ತಾ ಇದ್ದಾರೆ. ಅವರು ನಿಮ್ಮ ಮನೆಯವರಲ್ಲೊಬ್ಬರಾಗಿ ಇವತ್ತು ನಿಮ್ಮ ಮಧ್ಯದಿಂದಾನೇ ಬರ್ತಾ ಇದ್ದಾರೆ. ಅವರು ಸಾಮಾನ್ಯರಲ್ಲ, ಚತುಶಾಸ್ತ್ರಜ್ಞರು, ಹಾಗೇನೆ ಬಹುಶಾಸ್ತ್ರ ಕೋವಿದರು, ಸಮನ್ವಯ ಸರಸ್ವತಿ ಅಂತ ಅವರಿಗೆ ತುಂಬಾ ಬಿರುದುಗಳಿದೆ. ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಮೊಮ್ಮಗ ಕೂಡ ಹೌದು, ಮರಿಮಗ ಕೂಡ ಹೌದು. ಅವರ ಹೆಸರು ಶ್ರೀ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಅಂತ. ಅವರಿವತ್ತು ಬರ್ತಾ ಇದ್ದಾರೆ. ದಯವಿಟ್ಟು ನಾವೆಲ್ಲ ಎದ್ದು ನಿಂತು ಅವರಿಗೆ ಸ್ವಾಗತವನ್ನ ಮಾಡೋಣ. ಅವರ ವಿದ್ವತ್ತಿಗೆ ನಾವು ಬೆಲೆ ಕೊಡಲೇಬೇಕು. ಧನ್ಯವಾದಗಳು. ನಿಷ್ಕಲ್ಮಶವಾದ ಭಕ್ತಿ ಇದೆ ಅಂತ ಇನ್ನೊಂದು ಸಲ ನಮ್ಮ ಹುಬ್ಬಳ್ಳಿ ಜನತೆ ಪ್ರೂವ್ ಮಾಡಿದ್ರು. ಆ ಜ್ಯೋತಿಷ್ಯ ಸುಳ್ಳು ಅಂತ ಹೇಳೋ ನಮ್ಮಂತ ಯಂಗ್ಸ್ಟರ್ಸು ಇದ್ದಾರೆ, ಇಲ್ಲ ಜ್ಯೋತಿಷ್ಯ ಸತ್ಯ ಅಂತ ಹೇಳುವಂತ ವೃದ್ಧರು ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಆದ್ರೆ ಒಂದು ಯಾವ್ದಾರ ಸಬ್ಜೆಕ್ಟು ಸಾವಿರಾರು ವರ್ಷದಿಂದ ಇನ್ನೂ ನಮ್ಮ ದೇಶದಲ್ಲಿ ಅನುಚಾನವಾಗಿ ನಡ್ಕೊಂಡ್ ಬರ್ತಾ ಇದೆ ಅಂದ್ರೆ ಆ ಶಾಸ್ತ್ರದಲ್ಲಿ ಏನಾದ್ರು ಒಂದು ಅಂತಃಸತ್ವ ಇರ್ಬೇಕಲ್ವಾ? ಯಾವಾಗ ಅಂತ ವಿದ್ಯೆ ಒಬ್ಬ ವಿದ್ವತ್ಪೂರ್ಣ ಮನುಷ್ಯನಿಂದ ಬರುತ್ತೋ ಆಗ ಮಾತ್ರ ಆ ಶಾಸ್ತ್ರಕ್ಕೆ ಒಂದು ಸರಿಯಾಗಿರೋ ಜಸ್ಟಿಸ್ ಸಿಗಕ್ಕೆ ಸಾಧ್ಯ. ಇವರು ನಮಗೆಲ್ಲ ಗೊತ್ತು, ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಮ್ಮ ಕರ್ನಾಟಕದವರಾದ್ರೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಜಿನಿಯರ್ ಆಗಿ ಮೆರಗನ್ನ ಪಡೆದವರು. ಅವರ ಮರಿಮಗ ಶ್ರೀ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು, ಇವರು ಚತುಶಾಸ್ತ್ರವನ್ನ ಓದಿದ್ದಾರೆ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದಗಳಿಗೆ ಉಪವೇದಗಳು, ಧನುರ್ವೇದ, ಆಯುರ್ವೇದ ಪ್ರತಿಯೊಂದನ್ನು ತಿಳ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 60,000 ದೇವಸ್ಥಾನಗಳಿದೆ. ಅದ್ರಲ್ಲಿ ನಮಗ್ ಗೊತ್ತಿರೋದು ಬಹುಶಃ 400ರಿಂದ 500 ದೇವಸ್ಥಾನ ಮಾತ್ರ. ನಮ್ಗೆಲ್ರಿಗೂ ಪ್ರಸಿದ್ಧವಾದ ದೇವಸ್ಥಾನ ಮಾತ್ರ ಗೊತ್ತು. ಈ ಸಲ ಒಂದು ಗುರೂಜಿಯವರ ಮಾರ್ಗದರ್ಶನದ ಮೇರೆಗೆನೆ ಆ ಉಳಿದ ಅಪ್ರಸಿದ್ಧವಾದ ದೇವಸ್ಥಾನಗಳನ್ನ, ಆ ಹಳೆ ಕಾಲದ ಶಿಲ್ಪ, ಆ ಹಳೆ ಕಾಲದ ಆರ್ಕಿಯಾಲಜಿಗಳನ್ನ ನಾವು ಗುರೂಜಿಯವರ ಮಾರ್ಗದರ್ಶನದ ಜೊತೆಗೆ ಪ್ರತಿಯೊಂದು ದೇವಸ್ಥಾನಕ್ಕೂ ನಿಮ್ಮನ್ನ ಪ್ರತಿದಿನ ಕರ್ಕೊಂಡು ಹೋಗ್ತೀವಿ. ಗುರೂಜಿ, ಇವತ್ತು ಜನ ಬಂದಿದ್ದಾರೆ, ಇಷ್ಟು ಜನ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಮಾಡಿದ್ರು. ಜ್ಯೋತಿಷ್ಯ ಒಬ್ಬ ವಿದ್ವತ್ಪೂರ್ಣ ಮನುಷ್ಯನಿಂದ ಬಂದಾಗ ಮಾತ್ರ ಅದು ಸತ್ಯವಾಗತ್ತೆ ಅಂತ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರದಲ್ಲಿ ಹೇಳಿದೆ.